ಅನ್ನಮಯ್ಯ ಅತ್ತೆಗೆ ಹಣದ ಹುಚ್ಚು ಬಲು ಹೆಚ್ಚು. ಹಿಂಸಿಸಿ ಹಿಂಸಿಸಿ ಕೋಟಿಗಟ್ಟಲೆ ಹಣ ವಸೂಲಿ ಮಾಡಿದ್ದಳು ಅನ್ನಮಯ್ಯ ಕುಟುಂಬದ ಜೊತೆ. ಒಂದು ದಿನ ಅನ್ನಮಯ್ಯ ಕಸ ಗುಡಿಸುವಾಗ ಕರೆದಳು ಅತ್ತೆ. ಏನೇ ಅನ್ನಮಯ್ಯ, ಬಾರೆ ಇಲ್ಲಿ, ನಿನ್ನ ಹತ್ರ ಮಾತಾಡಬೇಕು. ಏನು ಹೇಳಿ ಅತ್ತೆ? ಅರೆ, 30 ರೂಪಾಯಿ ಬಡ್ಡಿಗೆ ಹಣ ಕೊಡ್ತಿದ್ದೀನಿ ಅಂತ ನಿಮ್ಮ ಮಾವಂಗೆ ಯಾರು ಹೇಳಿದ್ದು? ಅಯ್ಯೋ ಅತ್ತೆ, ನನಗೆ ಅಂಥ ವಿಷಯ ತಿಳಿಯೋದು. ಅತ್ತೆ, ನೀವು 30 ರೂಪಾಯಿ ಬಡ್ಡಿಗೆ ಹಣ ಕೊಡ್ತಾ ಇದ್ದೀರಾ? ಅದು ತಪ್ಪಲ್ವಾ ಅತ್ತೆ? ಧರ್ಮದ ಬಡ್ಡಿ 1 ರೂಪಾಯಿ ಅಲ್ವಾ? ನಿಜವೇ ಸರಿ, ಸುಲಭವಾಗಿ ಹಣ ಸಂಪಾದಿಸೋಕೆ ಇದೇ ಸರಿ ಮಾರ್ಗ. ಆದರೆ ಇದು ತಪ್ಪಲ್ವಾ ಅತ್ತೆ? ತಪ್ಪು ಒಪ್ಪೋ ಬಗ್ಗೆ ನೀನು ನನ್ನ ಹತ್ರ ಮಾತಾಡಬೇಡ. ನೀನು ಇನ್ನೂ ಚಿಕ್ಕ ಹುಡುಗಿ. ಹಣ ಇಲ್ಲ ಅಂದರೆ ಸಮಾಜದಲ್ಲಿ ಯಾರೂ ಬೆಲೆ ಕೊಡಲ್ಲ. ನಾವು ಹೊರಗಡೆ ಹೋಗುವಾಗ ಜನ ಎಷ್ಟು ಮರ್ಯಾದೆ ಕೊಡ್ತಾರೆ ನೋಡಿದೆಯಲ್ಲ, ಅದು ಹಣಕ್ಕಿರುವ ಬೆಲೆ. ಅಷ್ಟೇ ತಾನೇ ನಾನು ನಿನ್ನನ್ನು ಕರೆಸಿದ್ದು. 30 ರೂಪಾಯಿ ಬಡ್ಡಿಗೆ ಹಣ ಕೊಡ್ತಾ ಇದ್ದೀನಿ ಅಂತ ನಿಮ್ಮ ಮಾವಂಗೆ ನನ್ನ ಮಗನಿಗೆ ಯಾವತ್ತೂ ಗೊತ್ತಾಗಬಾರ್ದು, ಗೊತ್ತಾಯ್ತಾ ಎಂದು ಹೇಳುತ್ತಾಳೆ. ಇನ್ನು ಆಗಲೇ ಅಪ್ಪ ಮಗ ಅಲ್ಲಿಗೆ ಬರುತ್ತಾರೆ. ಶಾಂತಿ, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ರೀತಿ ಆಗಿದೆ ನೀನು ಹೇಳಿದ್ದು. ನಿನ್ನ ಬಗ್ಗೆ ಊರವರೆಲ್ಲ ಯಾವಾಗಿನಿಂದ ಹೇಳ್ತಾ ಇದ್ದಾರೆ. ನಮಗೆ ಅಷ್ಟೊಂದು ಹಣ ಆಸ್ತಿ ಇದೆ. ನೀನು 30 ರೂಪಾಯಿ ಬಡ್ಡಿಗೆ ಹಣ ಕೊಡೋದು ನನಗೆ ಇಷ್ಟ ಆಗಲಿಲ್ಲ. ಮರ್ಯಾದೆಯಾಗಿ ಅವ್ರ ಹತ್ರ ಧರ್ಮದ ಬಡ್ಡಿ ತಗೋ, ಇಲ್ಲ ಅಂದರೆ ನೋಟುಗಳನ್ನೆಲ್ಲ ಹರಿದು ಬಿಸಾಕ್ತೀನಿ. ಅಪ್ಪ ಮಗ ಬಾಯಿಗೆ ಬಂದಂಗೆ ಮಾತಾಡೋದು ಬಿಟ್ಟು ಸುಮ್ಮನೆ ಇರಿ. ಶಾಂತಿ, ನೀನು ಮಾಡ್ತಿರೋ ಕೆಲಸದಿಂದ ನಾವು 4 ಜನ ಮುಂದೆ ತಲೆ ಎತ್ಕೊಂಡು ತಿರ್ಗೋಕ್ಕಾಗ್ತಾ ಇಲ್ಲ. ಹಾಗೆ ಕೆಲಸದವ್ರು ಕೂಡ ಬರ್ತಾ ಇಲ್ಲ. ನಾಳೆಯಿಂದ ನೀನೇ ನೋಡ್ಕೊ ಎಂದು ಹೇಳಿ ಅಲ್ಲಿಂದ ಕೋಪದಿಂದ ಹೊರಟು ಹೋಗುತ್ತಾರೆ ಅಪ್ಪ ಮಗ. ಸೊಸೆ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಅತ್ತೆ ಒಬ್ಬಳೇ ಕೂತ್ಕೊಂಡು ಆಲೋಚಿಸುತ್ತಾಳೆ. ಅಯ್ಯೋ ಭಗವಂತ, ನನ್ನ ಕೈಲಿ ಕೆಲಸ ಮಾಡ್ತಿರೋರು ಬಿಟ್ಟು ಹೋಗ್ತಿದ್ದಾರೆ. ಮತ್ತೇನು ಪರವಾಗಿಲ್ಲ, ನಾನು ಏನು ಬೇಕಾದರೂ ಸಾಧಿಸ್ತೀನಿ. ನಾನು ಏನು ಅಂತ ದುಡ್ಡು ಬಿಸಾಕಿದ್ರೆ ಏನು ಬೇಕಾದರೂ ಮಾಡ್ತಾರೆ. ಹಾಗೆ ಕೆಲವು ದಿನಗಳು ಕಳೆಯುತ್ತವೆ. ಅವಳ ಅಹಂಕಾರಕ್ಕೆ, ಗರ್ವಕ್ಕೆ ಕೆಲಸಕ್ಕೆ ಯಾರೂ ಬರೋದಿಲ್ಲ. ಅಯ್ಯೋ ಸೊಸೆ, ನನ್ನ ಮಗ, ನನ್ನ ಗಂಡನೇ ನನ್ನ ಮಾತು ಕೇಳ್ತಾ ಇಲ್ಲ. ಇನ್ನು ಹೊರಗಡೆಯವರು ಕೇಳ್ತಾರಾ? ಇನ್ನು ನೀನಾದರೂ ನನ್ನ ಮಾತು ಕೇಳ್ತೀಯಾ? ಹೇಳಿ ಅತ್ತೆ, ಏನು? ಯಾರು ಯಾಕೆ? ನಮ್ಮ ಹೊಲನ ನಾವೇ ಸಾగు ಮಾಡಬೇಕು. ನಾವೇ ನಮ್ಮ ಹೊಲನ ಸಾగు ಮಾಡೋಣ. ನೀನು ನನ್ನ ಜೊತೆ ವ್ಯವಸಾಯ ಮಾಡೋಕ್ಕೆ ಬರ್ತೀಯಾ ಇಲ್ವಾ? ಒಂದೇ ಒಂದು ಮಾತು ಹೇಳು. ಇಲ್ಲ ಅಂದರೆ ನಾನು ಒಬ್ಬಳೇ ಹೋಗ್ತೀನಿ. ಅಯ್ಯೋ ಅತ್ತೆ, ಅಂಥ ಮಾತೇನಕ್ಕೆ? ಬನ್ನಿ ಹೋಗೋಣ ಎಂದು ಸೊಸೆ ಹೇಳುತ್ತಾಳೆ. ಆಕೆ ಸರಿ ಎನ್ನುತ್ತಾಳೆ. ಇಬ್ಬರು ಹೊಲಕ್ಕೆ ಹೊರಟು ಹೋಗುತ್ತಾರೆ. ಅಲ್ಲಿ ಹೊಲವನ್ನೆಲ್ಲ ನೋಡುತ್ತಾರೆ. ಆಕೆ ಒಂದು ಅನುಮಾನ ಬರುತ್ತೆ. ತನ್ನಲ್ಲಿ ತಾನು ಹೀಗಂದುಕೊಳ್ಳುತ್ತಾಳೆ. ಅಯ್ಯೋ, ಇಷ್ಟೊಂದಿದೆ, ಇದನ್ನು ಯಾವಾಗ ಸಾగు ಮಾಡಬೇಕು? ನನ್ನ ಕೈಲಂತೂ ಆಗಲ್ಲ. ಏನಾದರೂ ಉಪಾಯ ಯೋಚಿಸಬೇಕು. ಸುಮ್ಮನೆ ದುಡ್ಡು ಬೇಕು ಅಂದರೆ ಏನು ಮಾಡಬೇಕು ಎಂದು ಆಲೋಚಿಸುತ್ತಾಳೆ. ಸೊಸೆಯ ಹತ್ತಿರ ಹೀಗನ್ನುತ್ತಾಳೆ. ಅರೆ ಸೊಸೆ, ನೋಡ್ತಿದ್ಯಲ್ಲ, ಇದು ಹೊಲನೆಲ್ಲ ನೀನೇ ಸಾగు ಮಾಡಬೇಕು. ಹೊಲದಲ್ಲಿ ಹಣದ ಬೆಳೆ ಬೆಳಿಬೇಕು. ಅತ್ತೆ, ಹಣದ ಬೆಳೆ ಹೇಗೆ ಬೆಳೆಯುತ್ತೆ? ಸ್ವಲ್ಪ ಆದರೂ ಬುದ್ಧಿಯಿಂದ ಯೋಚಿಸಬೇಕು. ನನಗೆ ಬುದ್ಧಿ ಇದೆಯೋ ಇಲ್ವೋ ಅಂತ ನಂತರ ಹೇಳ್ತೀನಿ. ಮೊದಲು ಪೂರ್ತಿಯಾಗಿ ಕೇಳು. ನೀನು ಹಣದ ಬೆಳೆ ಬೆಳಿಬೇಕು. ಇಲ್ಲ ಅಂದರೆ ಗಂಟು ಮೂಟೆ ಕಟ್ಕೊಂಡು ನಿನ್ನ ತವ್ರ ಮನೆಗೆ ಹೋಗಬೇಕು. ಇದು ಸರಿಯಾದ ಪದ್ಧತಿ ಅಲ್ಲ ಅತ್ತೆ. ನಿಮ್ಮ ಹಣದ ಬೆಳೆ ಬೆಳೆಯೋಕ್ಕೆ ಇದೇ ಕಾರಣ ಅಲ್ವಾ? ಇದೆಲ್ಲ ಹಣಕ್ಕೋಸ್ಕರನೇ ಅಲ್ವಾ? ವರದಕ್ಷಿಣೆ ಹಣ ಯಾವಾಗ ತಂದಿದ್ದೀನಿ, ಮತ್ತೆ ಹಣ ಬೇಕೇನು? ನಾನಂತೂ ಸುಮ್ಮನಿರಲ್ಲ. ನನ್ನ ಗಂಡಂಗೆ ಹೇಳ್ತೀನಿ. ಸುಮ್ಮನಿರಲ್ಲ ಅಂದರೆ ನೇಣು ಹಾಕೊಂಡು ಸಾಯಿ. ನಿನ್ನ ಗಂಡಂಗೆ ಹೇಳ್ತೀಯಾ? ಹೇಳ್ಕೊ ಹೋಗು. ನನಗೇನು ಭಯನಾ? ಆಸ್ತಿ ಎಲ್ಲ ನನ್ನ ಹೆಸರಲ್ಲೇ ಇದೆ. ನಾನು ಬೇಡ ಅಂದರೆ ನೀವು ಉಟ್ಟ ಬಟ್ಟೆಯಲ್ಲೇ ಹೊರಗೋಗ್ಬೇಕು. ಬೇಡ್ಕೊತೀನಿ ಅಂದರೂ ಯಾರೂ 1 ರೂಪಾಯಿ ಕೊಡಲ್ಲ. ಪಾಪ ಗಂಡ ಹೆಂಡತಿ ಹಸುವಿನಿಂದ ಸಾಯಬೇಕು. ನೀನು ಸಾಯೋದಲ್ದಲ್ಲಿ ನನ್ನ ಮಗನೂ ಸಾಯಿಸ್ತೀಯಾ? ಹೇಳು ಅತ್ತೆ, ಇದು ಸರಿಯಾದದಲ್ಲ ಎನ್ನುತ್ತಾ ಅಳುತ್ತಾ ಅಲ್ಲಿಯೇ ಕೂತು ಬಿಡುತ್ತಾಳೆ. ಸರಿ, ಮತ್ತೇನು? ಒಂದು ನಿರ್ಧಾರ ಮಾಡಿಕೊಂಡು ಮನೆಗೆ ಬಾ ಎಂದು ಅತ್ತೆ ಅಲ್ಲಿಂದ ಹೋಗುತ್ತಾಳೆ. ಸೊಸೆ ಅಳುತ್ತಾ ಅಲ್ಲಿಯೇ ಕುಳಿತಿರುತ್ತಾಳೆ. ಅಲ್ಲಿಗೆ ಎಲ್ಲವನ್ನು ನೋಡುತ್ತಿದ್ದ ಆಕೆ ಅಲ್ಲಿಗೆ ಬಂದು ಹೀಗನ್ನುತ್ತಾಳೆ. ಅಯ್ಯೋ ಚಿಂತಿಸಬೇಡಮ್ಮ,
ನಿನ್ನ ಅತ್ತೆ ಏನಂತ ಎಲ್ಲರಿಗೂ ಗೊತ್ತು. ನಾನು ಒಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಇಲ್ಲೋಡು, ಇಲ್ಲೊಂದು ನದಿ ಇದೆಯಲ್ಲ, ಅದು ಮಾಯಾಶಕ್ತಿ ಇದೆಯಂತೆ ಅಂತ ಎಲ್ಲರೂ ಹೇಳ್ತಾರೆ. ಅಲ್ಲಿಗೆ ಒಂದು ಮಾಯಾ ಮೀನು ಬರುತ್ತೆ. ಅದಕ್ಕೆ ತಿನ್ನೋಕೆ ಏನಾದರೂ ಹಾಕಿದರೆ ಅದು ನಿನಗೆ ತಪ್ಪದೆ ಸಹಾಯ ಮಾಡುತ್ತೆ. ನೀನು ಅಲ್ಲಿಗೆ ಹೋಗು ಎಂದು ಹೇಳುತ್ತಾಳೆ. ನಿಮಗೆ ಧನ್ಯವಾದಗಳು ಅಮ್ಮ, ಆದರೆ ಅಂಥ ಮೀನಿಗೆ ಹಾಕೋಕ್ಕೆ ನನ್ನ ಹತ್ರ ಏನೂ ಇಲ್ವಲ್ಲ. ಏನು ಪರವಾಗಿಲ್ಲ, ನಿನ್ನ ಹತ್ರ ಸ್ವಲ್ಪ ಹಣ್ಣುಗಳಿವೆ, ಅದನ್ನೇ ತಗೊಂಡು ಮೀನಿಗೆ ಹಾಕು. ಮೀನು ಖಚಿತವಾಗಿ ಸಹಾಯ ಮಾಡುತ್ತೆ ಎಂದು ಹಣ್ಣುಗಳನ್ನು ಕೊಡುತ್ತಾಳೆ ಆಕೆ. ಅವುಗಳನ್ನು ತೆಗೆದುಕೊಂಡು ಮತ್ತೊಮ್ಮೆ ಕೃತಜ್ಞತೆ ಹೇಳಿ ನದಿ ಹತ್ತಿರಕ್ಕೆ ಹೋಗುತ್ತಾಳೆ. ಅಲ್ಲಿ ನದಿ ಹತ್ತಿರ ನಿಂತುಕೊಳ್ಳುತ್ತಾಳೆ ಅನಮಯ. ಓ ಮಾಯಾ ಮೀನೆ, ನನ್ನ ಕಷ್ಟ ಏನು ಅಂತ ಹೇಳ್ತೇನೆ ಅದು ಎನ್ನುತ್ತಾ ಅವಳ ಅತ್ತೆಯ ಬಗ್ಗೆ ಎಲ್ಲವನ್ನೂ ಹೇಳುತ್ತಾಳೆ. ನನಗೆ ಅಂತ ಈ ವಿಷಯದಲ್ಲಿ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ, ನೀನಾದರೂ ಸಹಾಯ ಮಾಡು ಎನ್ನುತ್ತಾಳೆ ಅನಾಮಿತ. ಅದಕ್ಕೆ ಕೃತಜ್ಞತೆ ಹೇಳುತ್ತಾ ಹಣ್ಣುಗಳನ್ನು ನೀರಲ್ಲಿ ಹಾಕುತ್ತಾಳೆ ಅನಮಯ. ಅಂತ ಹಣ್ಣು ಹಾಕಿದ ತಕ್ಷಣ ಒಂದು ದೊಡ್ಡ ಮಾಯಾ ಮೀನು ಕಾಣುತ್ತದೆ. ಇಲ್ಲೋಡು, ನೀನು ಹೇಳಿದ್ದೆಲ್ಲ ನಾನು ಕೇಳಿದೆ. ಇಲ್ಲೋಡು, ನಾನು ಕೊಡುವ ಬಿತ್ತನೆ ಬೀಜವನ್ನು ತೆಗೆದುಕೋ. ನಂತರ ನಿನ್ನ ಅತ್ತೆ ಅಂದುಕೊಂಡಂಗೆ ನಡೆಯುತ್ತೆ. ಆದರೆ ಒಂದು ನೆನಪಿಟ್ಟುಕೋ, ಯಾವಾಗ ಗಿಡಕ್ಕೆ ಹಣ ಬರುತ್ತೆ ಆವಾಗ ಒಟ್ಟಿಗೆ ಕಿತ್ಕೊಂಡು, ಇಲ್ಲಾಂದರೆ ಅಂಥ ಹಣ ನಿನ್ನ ಅತ್ತೆಗೆ ದಕ್ಕದು. ನಿನಗೆ ಬಹಳ ಕೃತಜ್ಞತೆ ಮಾಯಾ ಮೀನೆ ಎಂದು ಹೇಳಿ ಅಲ್ಲಿಂದ ಬೀಜವನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ. ಎಲ್ಲ ವಿಷಯವನ್ನು ಅತ್ತೆಗೆ ಹೇಳುತ್ತಾಳೆ. ನಂತರ ಅವರು ಹೊಲಕ್ಕೆ ಬಂದು ಬೀಜಗಳನ್ನು ಹಾಕುತ್ತಾರೆ. ಕೆಲವು ದಿನಗಳು ಕಳೆಯುತ್ತವೆ. ಬೀಜಗಳು ಬೆಳೆದು ದೊಡ್ಡದಾಗುತ್ತದೆ. ಅತ್ತೆ ಸೊಸೆ ಇಬ್ಬರು ಖುಷಿಯಾಗುತ್ತಾರೆ. ಇನ್ನು ಕೆಲವು ದಿನಗಳು ಕಳೆಯುತ್ತದೆ. ಆ ಮರಗಳಲ್ಲಿ ದುಡ್ಡು ಬಿಡುತ್ತವೆ. ಅವರಿಬ್ಬರು ನೋಡಿ ಖುಷಿ ಪಡುತ್ತಾರೆ. ಅತ್ತೆ ಹಣ ಕೊಯ್ಯಲು ಹೋಗುತ್ತಾರೆ. ಆಗ ಸೊಸೆ, ಅತ್ತೆ ಒಂದು ನಿಮಿಷ, ಯಾರು ಈ ಹಣವನ್ನು ಕೊಯ್ಯಲು ಹೋಗುತ್ತಾರೆ ಅವರೇ ಎಲ್ಲವನ್ನು ಕೊಯ್ಯಬೇಕು, ಇಲ್ಲಾಂದರೆ ಹಣ ದಕ್ಕಲ್ಲ ಎಂದು ಅತ್ತೆಗೆ ಹಣ ಕೊಯ್ಯಲು ಹೋಗುತ್ತಾಳೆ. ಒಂದು ನಿಮಿಷ ನಿಲ್ಲಿಸುತ್ತಾಳೆ. ಮತ್ತೆ ಅಂಥ ಹಣ ಗಿಡಕ್ಕೆ ಹೋಗಿ ಅಂಟಿಕೊಳ್ಳುತ್ತದೆ. ಅದನ್ನು ನೋಡಿ ಅತ್ತೆ ಶಾಕ್ ಆಗುತ್ತಾಳೆ. ಮತ್ತೆ ಕೊಯ್ಯುತ್ತಾಳೆ, ನಿಲ್ಲಿಸುತ್ತಾಳೆ, ಮತ್ತೆ ಗಿಡಕ್ಕೆ ಹೋಗಿ ಅಂಟಿಕೊಳ್ಳುತ್ತೆ. ಹಾಗೆ ಮಾಡ್ತಾ ಇರ್ತಾಳೆ. ಸೊಸೆ, ನಿಮಗೆ ಬೇಕು ಅಂದರೆ ನೀವೇ ಕುಯ್ಕೊಂಡು ಬನ್ನಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಅತ್ತೆ ರಾತ್ರಿ ಪೂರ ಹಾಗೇ ಮಾಡಿ ಸುಸ್ತಾಗಿ ಬಿದ್ದೋಗುತ್ತಾಳೆ. ಬೆಳಗ್ಗೆ ಸೊಸೆ ಬಂದು ಅತ್ತೆಯನ್ನು ಎಬ್ಬಿಸುತ್ತಾಳೆ. ಅತ್ತೆಗೆ ಬುದ್ಧಿ ಬಂದು ಈ ಹಣ ನನಗೆ ಬೇಡ ಎಂದು ಹೇಳುತ್ತಾಳೆ. ಆ ಗಿಡದಲ್ಲಿ ಟೊಮೊಟೊ ಬಿಡುತ್ತದೆ. ಅಂತ ಟೊಮೊಟೊ ಮಾರಿ ಹಣ ಸಂಪಾದಿಸಿಕೊಂಡು ಖುಷಿಯಾಗಿರ್ತಾರೆ.